ಬಾಂಧವ್ಯ ಗಟ್ಟಿಯಾಗಿದೆ. ನಾವು ಅವ್ರ ಜೊತೆ ಶಾಶ್ವತವಾಗಿ ಮುಂದುವರಿತೇವೆ ಅಂತಕ್ಕಂಥದ್ದನ್ನ ಇವತ್ತಿನ ಸಾಬೀತು ಮಾಡಿರ್ತಕ್ಕಂಥದ್ದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ, ರಾಷ್ಟ್ರಾಧ್ಯಕ್ಷರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಜನತಾದಳ ಪಕ್ಷದ ವತಿಯಿಂದ ನಮ್ಮ ಅಭ್ಯರ್ಥಿಯನ್ನ ಸಂಪೂರ್ಣವಾಗಿ, ಇದು ನಮ್ಮ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ, ಇದು JDS ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ. ನಿಜವಾಗ್ಲೂ ಎಷ್ಟು ಒಗ್ಗಟ್ಟಿದೆ ಅನ್ನೋದನ್ನ, ಮೈತ್ರಿ ಪಕ್ಷದ ಒಗ್ಗಟ್ಟು ಎಷ್ಟು ಗಟ್ಟಿಯಾಗಿದೆ. ಇವತ್ತು ಲಿಂಗರಾಜೇಗೌಡರು ಹೇಳಿದ್ರು 10 ಜನ ನಾವು ಆಕಾಂಕ್ಷಿಗಳಿದ್ವಿ, ಅವರೆಲ್ಲ ಸೇರಿ ನಿರಂಜನ ಮೂರ್ತಿಯವರು ಕಳೆದ ಬಾರಿ ಚುನಾವಣೆ ನಿಂತಿದ್ದಂತ ನಿರಂಜನ ಮೂರ್ತಿಯವರು ಇದ್ದಾರೆ. ಅವರೆಲ್ಲ 10 ಅಭ್ಯರ್ಥಿಗಳು ಕೂಡ ಸೇರಿ ನನ್ನನ್ನ ಒಮ್ಮತದಿಂದ ಆಯ್ಕೆ ಮಾಡಿದ್ರು, ಪಕ್ಷ ಆಯ್ಕೆ ಮಾಡಿತ್ತು. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ವಿವೇಕಾನಂದರನ್ನ ಗೆಲ್ಲಿಸ್ತೇವೆ, ನಮ್ಮ ಪಕ್ಷ ಗೆಲ್ಲಬೇಕು, ನರೇಂದ್ರ ಮೋದಿ ಅವರಿಗೆ, ರಾಜ್ಯ ಯಡಿಯೂರಪ್ಪನವರಿಗೆ, ನಮ್ಮ ವಿಜೇಂದ್ರ ಅವರಿಗೆ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಇವತ್ತೇನವರು ಘೋಷಣೆಯನ್ನು ಮಾಡಿದ್ದಾರೆ. ಇದು ವಿಶೇಷವಾಗಿ ರಾಜ್ಯಾಧ್ಯಕ್ಷರಂತ HD ಕುಮಾರಸ್ವಾಮಿ ಅವರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD BS ಯಡಿಯೂರಪ್ಪನವರು, ವಿಜೇಂದ್ರ